ನೋಡ್ರೆ ನಂಗೆ 9 ಗಂಟೆ ಮಾಡಿಸ್ತೀಯ ಅನ್ನೋದು ಒಂದ್ಸರಿ 9 ಗಂಟೆಗೆ ಓಕೆ ಆಕ್ಷನ್ ಬಟ್ ನಾವು ಸ್ಟಾರ್ಟ್. This it is very hard moment now. Jay from Don't sleep, don't sleep. it's very fun. ಅಯ್ಯೋ It's Sure. fine. ನೀನು ನಂಗೆ ಕ್ಯೂ ಮಾತು ಕರಿ. ನಾವು ಸೇರಿದ್ದು ನವೆಂಬರ್ 2011. ನೀನ್ ಯಾಕೋ ಕಥೆ ಹೇಳ್ತಿದ್ಯಾ? ಏನ್ ಹೇಳೋದು ಗೊತ್ತಾಗ್ತಾ ನೀನ್ ಹೆಂಗ್ ಹೇಳ್ಬೇಕು ಹೇಳೋ. ಕಥೆ ಅಲ್ಲ, ಜೀವನ ಇದು. ಓಕೆ ಮಚ್ಚ ದಿನೇ ಸ್ಟಾರ್ಟ್ ಮಾಡ್ತೀನಿ. ಇಂಗ್ಲಿಷಲ್ಲಿ ಹೇಳೋರು ಇಲ್ಲಾಂದ್ರೆ ಮಾತಾಡ್ತಾರೆ. He is scolding if he is not calm. ನಿತಿನ್ He's telling me. ನಿತಿನ್ ಬಗ್ಗೆ ಹೇಳಕ್ ತುಂಬಾ ಇರುತ್ತೆ ಬಿಡು. ಲಾವಣ್ಯ ಬಗ್ಗೆ ಹೇಳೋ ಮಗ ಪಾಪ ಅವಳು ಕಾಯ್ತಾ ಓಕೆ ಇದ್ದಾಳೆ. ನಾವನ್ನೇ ಹೊರಡ್ತಾ ಇದ್ದಾರೆ. ಏ ಇಲ್ಲ ಅವಳು ಹೋಗ್ತಾ ಇಲ್ಲ. ಲಾಸ್ಟಲ್ಲಿ ಹೇಳು ಅವಳು ಲಾಸ್ಟಲ್ಲಿ ಹೇಳು, ಬೇಗ ಹೋಗ್ತಾ ಇದ್ದಾಳೆ ಅವಳು ಲಾಸ್ಟಲ್ಲಿ ಹೇಳು. ಇಲ್ಲಿಂದ ಮಾಡಿ. Nice ಕಾಣೋ. ಓ ಹಂಗಾದ್ರೆ ಹೇಳು ಮಗ, ಕುಣಿಬೇಕಂತೆ. ಇಲ್ಲೇ ಕುಣಿತಾಳೆ. ಪ್ರಾಕ್ಟೀಸ್ ಮಾಡು. ಪ್ರಾಕ್ಟೀಸ್ ಮಾಡಿದ್ಯಾ ತಾನೇ? ಕಾಣೋ. ಮದುವೆಗಂತೂ ಇಲ್ಲ. invite ಕೊಟ್ಟಿಲ್ಲ. ಮಗುದು ನಾಮಕರಣಕ್ಕಾದ್ರೆ ಇನ್ವೈಟ್ ಕೊಡ್ತಾರೆ. ನಾನು ಊಟ ಮಾಡ್ಕೊಂಡು ಹೋಗ್ತೀನಿ. ಫಸ್ಟ್ ನಿನ್ನ ಮದುವೆ ಆದ್ರೆ ನನ್ನ ಮಗು ಹೋಗಿ ನಮ್ಮ ಅಪ್ಪ ಅಷ್ಟೊಂದು ಲಾಂಗ್ ಪ್ಲಾನ್. ಲಾವಣ್ಯ ಡ್ಯಾನ್ಸ್ ಕ್ಲಾಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಿದ್ಯಾ? ಬೈತಾರೆ. ಇಲ್ಲಿ ಪ್ರಾಕ್ಟೀಸ್ ಮಾಡ್ಬಿಟ್ಟು ಹೋಗು. ಇಲ್ಲೇ ಮಾಡ್ಕೊಂಡು ಹೋಗು ಅಂತ ಇದೀನಿ ಅದಕ್ಕೆ. ಇಲ್ಲ ಬೋಲೋ. ಓಕೆ ಕೈಕಲ್ ಕಾಲ್ ಮಾಡ್ತಾ ಆಫೀಸಿಂದ ಕಾಲ್ ಮಾಡು, ಫ್ರೀ ಕಾಲ್. ಕಂಜೂಸ್ ಮಾಡಬೇಡಿ ನೀವು, ಬೇಕಾದ್ರೆ ಕಾಲ್ ಭಯ ಮಾಡಿ, ಪಡ್ಬೇಡಿ. ನಾನು ಫ್ರೀ ಇರ್ತೀನಿ. ಹೇಳು ಅವಳ ಬಗ್ಗೆ. ಕಾಲ್ ಕೊಡೆ. ಲಾವಣ್ಯ ಬಗ್ಗೆ ಏನು ಹೇಳೋದು? ಸೋಂಬೇರಿ. ಫಸ್ಟ್ ನಾನು ಏನು ನೋಡಿದ್ದು ಅಂತಂದ್ರೆ ಯಾವ್ದೋ ಅಳ್ಮುಜಿ ಮುಖ ನೋಡಿದ್ದೆ ನಾನು. ಇನ್ವೈಟ್ ಕೊಡ್ತಾಳೆ ಅನ್ಕೊಂಡು ಇನ್ವೈಟ್ ಕೊಡ್ಲಿಲ್ಲ, ಸ್ವೀಟ್ ಕೊಡ್ತಾಳೆ ಅನ್ಕೊಂಡು ಸ್ವೀಟು ಕೊಡ್ಲಿಲ್ಲ, ಪಾಪಿ ಚೇರ್ ಆದ್ರೂ ಆಮೇಲೆ ಕೊಡ್ತಾಳೆ ಅನ್ಕೊಂಡು ಚೇರ್ special- ಸೈಗಡೆ ಕಿತ್ಕೊಂಡ. ಅದು ನಾನು ಇದು ವಾಪಸ್ ಕೊಡ್ತೀನಿ, ಬಂದು ಯುಟಿಲೈಸ್ ಮಾಡ್ಕೊಳ್ಳೋಕೆ ಬಂದಿಲ್ಲ. ಲಾವಣ್ಯ ಹತ್ರ ಮಾತಾಡಕ್ಕೆ ಭಯ ಆಗ್ತದೆ ಸ್ಟಾರ್ಟಿಂಗ್ ಅಲ್ಲಿ. ಮತ್ತೆ ಓಕೆ ಕಂಪೇರ್ ಟು ಆಲ್ ಅದರ್ ಗರ್ಲ್ಸ್ ಇನ್ ಆರ್ ಟೀಮ್, ಲಾವಣ್ಯ ಇಸ್ ಮೆಚೂರ್ ಗರ್ಲ್. ತಡಿಯಪ್ಪ ಎಲ್ಲ ಯಾವ ವಾಟ್ ಐ ಫೆಲ್ಟ್. ಸೊ ಲಾವಣ್ಯ ಅಳ್ಬೇಡ ಲಾವಣ್ಯ. ಚೆನ್ನಾಗಿ ನೋಡ್ಕೋ. ಏ, ನಿಜ ಮಂಜು. ಹೋಗೋಕ್ತಿಲ್ಲ. ಅಡುಗೆ ಮಾಡೋನು ಮಂಜುಗೆ. ಅದೇ ಹೇಳಿದ್ದು ಚೆನ್ನಾಗಿ ನೋಡ್ಕೊ ಮುಂಚೆ. ನಾನು ಹೋಗ್ಬೇಕು ಅದಕ್ಕೆ ರೋಸ್ ಬಿಸಾಕ್ತೀನಿ, ಬಸ್ಸಲ್ಲಿ ಮೆಸೇಜಸ್ ಬಿಸಾಕ್ತೀನಿ, ಬಸ್ಸಲ್ಲಿ ಕೊಡುಗೆ ಹೇಳಿ ಅಂತ ಇನ್ನೊಂದು ಸೈಡ್ ಬಸ್ ಬಿಸಾಕ್ತೀನಿ. ಏನ್ ಮಿಸ್ ಅವ್ರ ಗಾಡಿ ಇರುತ್ತೆ, ಗಾಡಿ ಇಲ್ವಾ? ನಮ್ ಗಾಡಿ ಇರುತ್ತಾ? ಸುಮ್ಮನೆ ಯಾವಾಗಲೂ 9 ಗಂಟೆ 8:30 ಕಾಲ್ ಮಾಡಿದ್ರೆ ಈಗಲೇ ಎದ್ದಿಟ್ಟು ಬೆಳ್ಳಿದ್ದೀನಿ ಅಂತಾನೆ. ಸೊ ನೀನು ಇದಕ್ಕೆ ಮಿಸ್ ಮಾಡ್ತಾ ಇದೀಯ ಅವನ್ನ? ಹಾಂ ಇನ್ನು ನಾವು ಬಸ್ಸಲ್ಲಿ ಎಷ್ಟೊಂದು ಮಾತಾಡ್ಕೊಂಡು ಬರ್ತೀವಿ ಗೊತ್ತಾ, ಕಷ್ಟ ಸುಖ ಎಲ್ಲ. ಏನು ಲೇಟ್ ಆಗೋಯ್ತು ಕಣೋ? ಏನಕ್ಕೆ? ತಿಂದಿದ್ದು ಲೇಟ್ ಆಯಿತು, ಎದ್ದಿದ್ದು ಲೇಟ್ ಆಯಿತು. ಇಲ್ಲ ಏನಾಯ್ತು ಗೊತ್ತಾ, ಮಂಜು ಬಿಡ್ತೀನಿ ಅಂದ. ಬಾಯ್. ಸಂಡೇ ಸಿಗೋಣ. ಹ್ಮ್ ನಮ್ಮನೆಗೆ ಬನ್ನಿ, ನೀವು ಹೋಗೋಷ್ಟರಲ್ಲಿ ನಮ್ಮನೆಗೆ ಎಲ್ಲರೂ ಬನ್ನಿ. ಆಯ್ತು ಅಡ್ಗೆ ಮಾಡ್ತಾಳೆ. ಸೀರಿಯಸ್ ಆಗಿ ಹೇಳ್ತೀನಿ. ಆಯ್ತು ಪ್ಲಾನ್ ಮಾಡು, ಬರ್ತೀನಿ. ಓದಿದ್ದೀನಿ ಇಲ್ಲ ಅಂದ್ರೆ ಪ್ಲಾನ್ ಮಾಡು. ನಾನು ಫೋನ್ ಮಾಡ್ತೀನಿ. ಇವಿನ ನಿಮ್ಗೆ ಓಕೆ ಅಲ್ವೇನೋ? ಹಂಗೆ ಓಕೆ. ಏ ಬಾಯ್ ಬಾಯ್. Bye, bye. Rupshika. I got to know only once we started data version training, she was sitting beside Raga. And another unforgettable moment, breaking the chair. You know, being mechanical engineering, I was started calculating how much stress that chair would have bear because of the torsional breakdown. Oh my God. You have too much of strength. Great. Something you want to tell to me? It was great being with you. All the time you used to crack jokes, mostly my chair joke. And obviously you'll be missed in the group always. And keep in touch and all the best. Thank you. You'll really be ಏನೋ missed. ಫೋಟೋ I will come to Olleru last. Then next, Kair. ಏನಿದು ಮೋಸ? Kair ಅವರಿಗೆ ಹುಟ್ಟುಬಿಡು. ಬೇಡಲ್ಲಿ. ಮತ್ತೆ ಮಂಗ ಮರ ಇಳಿಲಿಕ್ಕೆ ಹತ್ತೈತಿ ಅಂತ ಬಿಟ್ಟು ಕರೆಕ್ಟ್ ಆಗಿ ಬೆಂಗಳೂರು ಕನ್ನಡ ಮಾತಾಡು, ಕಲಿ. ಓಕೆ ಓಕೆನಾ? ಇಲ್ಲಾಂದ್ರೆ ಅರ್ಥ ಆಗಲ್ಲ. ಅವನ ಜೊತೆ ಮಾತಾಡೋಣ ಕನ್ನಡ ಬಗ್ಗೆ. ಈಗ ಪ್ಲಾನ್ ಮಾಡು ಲೈಫಲ್ಲಿ ಏನಾದ್ರು. ಇಲ್ಲ ಮದುವೆ ಆಗಲಿ, ಇಲ್ಲ ಹೋಗು, ಆಗಲಿ ಇಲ್ಲಿ ಕೆಲಸ ಹುಡುಕು. ಕೆಲಸ ಇಲ್ಲದೆ ಮಾತ್ರ ಕುತ್ಕೊಳ್ಬೇಡ ಎಂದು. ಓಕೆ ಸರ್. ನೀನೇನಾದ್ರೂ ಇದೆಯಾ?
ಯು ಆಲ್ ದ ಟೈಮ್. ಏನಾದರೂ ಬೋರ್ ಆದರೆ ಅಥವಾ ಏನಾದರೂ ಇಯರ್ಫೋನ್ ಹಾಕೊಂಡು ಕೂತ್ಕೊಂತೀಯ, ಹಿಂಗೆ ಪಟ್ ಪಟ್ ಅಂದರೆ ಇನ್ನೂ ಕೇಳಲ್ಲ, ಬೆಂಚ್ ಬಾರಿಸ್ಬೇಕು. ದಟ್ ಇಸ್ ನೈಸ್. ದೆನ್ ಯಾ ಕನ್ನಡ ವಿಷಯ ಫ್ರೀ ಆದರೆ ಮಾತಾಡ್ತಿರ್ತೀವಿ. By the way, Nitesh, I never thought that, Will miss. I think that, This you day will will miss come. so much in the group, but now, that thinking has come so much that I came specially for you today. Thanks. Then next, Renu, And master yeah, of year 11. and yeah, please don't forget Whatever to take doubt, the book. especially ETL, we used to run towards Renu and Nitesh. For reporting, I used to come to you only. Especially for the BY summer report for Ross Giants, even Rashmi couldn't do and she saw that. So you are really brainy. All the best, finalize. Looking forward to that. Now I miss your sound. Like you speak from your place and I'll be able to hear what I'll speak. Okay. And reporting anything I know, at least the initials is because of you. Or whatever I did mistake for that Cappy, use that and recreated it, but still. All those things, and when we go out, we have fun to be with. Not a very serious type of guy you can crack jokes with and all. So you will be missed and all the best. And yeah, Nitesh, don't forget to take that book today. Hey, sure, I get that book. Go first. Oh my god, you are giving that book. I get that book. What book? Hey, that notebook. That I- notebook before they used to give in the this one, no? Okay. 50 rupees ka e-store. Yeah, that book. He was very much behind that book, no? And the one He was like, every time when he see that book, he was like, I'll take that book. She was like, she had written her name. This book belongs to Pai. And that Anita. in German, so that you understand. You wrote it in German. ಸ್ವಲ್ಪ ಉಪ್ಪು ಖಾರ ಸ್ವೀಟ್ ಎಲ್ಲ ಕರೆಕ್ಟಾಗಿ ಏನು ತಿನ್ಬೇಕು ಅದು ತಿನ್ನು. ಅವಳು ಉಪ್ಪು ಖಾರ ಸ್ವೀಟ್ ಅಲ್ಲ ಮಗ. ಹೊಟ್ಟೆ ಹಾಳು ಮಾಡ್ಕೊಳ್ಬೇಡ. ಅಲ್ಲಲ್ಲ ಉಪ್ಪು ಖಾರ ಸ್ವೀಟ್ ಅಲ್ಲ, ಕ್ಯಾಲರೀಸು, ವಿಟಮಿನ್ಸು, ಪ್ರೋಟೀನ್ಸು ಅದೆಲ್ಲ ಕರೆಕ್ಟಾಗಿ ತಿನ್ನು ಅಂತ. Oxides of ಕರೆಕ್ಟಾಗಿ ಏನೇನು ತಿನ್ಬೇಕು ಅದನ್ನೆಲ್ಲ ತಿನ್ನು. ಸುಮ್ಮನೆ ಹೆಲ್ತ್ನ ನೀನೇ ಹಾಳು ಮಾಡ್ಕೊಳ್ತೀಯ. ಓವರ್ ಕಾನ್ಶಿಯಸ್ ಆಗಿದ್ರು ತಪ್ಪೆ. ಎಷ್ಟು ಬೇಕೋ ಅಷ್ಟಾಗಿ ಇರು. ಆಲ್ ದಿ ಬೆಸ್ಟ್, ಬೇಗ ಮದುವೆ ಆಗೋ. ಕಾಡಲ್ಲಿ ಮದುವೆ ಆಗಲ್ಲ. ನೋಡೋಕ್ಕಾಗಲ್ಲ ಅನ್ನೋ. ಮತ್ತೆ ರೇಷ್ಮೆ ಇನ್ನ ನೆನಪಿದೆ ಏನಪ್ಪ ಸೆಂಜಲ್ ಶಿಷ್ಯೆ ಭಯಂಕರ ಕ್ರೇಜ್. ನಾವೆಲ್ಲ ಬಿಟ್ಟರು ಸೇಂದಿಲ್ ಮಾತ್ರ ಬಿಟ್ಟಿರಲಿಲ್ಲ. ಮೆಸೇಜ್ ಹಾಕೋದು ಸೇಂದಿಲ್ ಮೇಲ್ ಮಾಡೋದು. ಬೇಗ ಹುಷಾರಾಗ್ಲಿ ರವಿ. ನೀ ಅಲ್ಲಿಂದ ಯಾವುದು ಬೆಳೀತಿರ್ಲಿಲ್ಲ ಕಟ್ಕೊಂಡು ಬರ್ಬೇಡ, ಸಿಂಗಲ್ ಆಗಿ ಹೋಗಿದ್ದೆ ನಿಂಗೆ. ಚೆನ್ನಾಗಿರೋ ಹೆಲ್ತ್ ಬಗ್ಗೆ ಕಲ್ತಿತ್ತು. ಆಲ್ ದ ವೆರಿ ಬೆಸ್ಟ್. ವಿಲ್ ಬಿ ಮಿಸ್ಸಿಂಗ್ ಯು. ಒಳ್ಳೆಯವಳು ಅಂತ ಯಾರು ನಾನೇ ಶುರು ಮಾಡಿ ಫಸ್ಟ್ ಒಳ್ಳೆಯವಳು ಅಂತ. ಮೇಬಿ ನೋ ಚಾನ್ಸಸ್. ಫಸ್ಟ್ ನಮ್ಮ 3 ಜನರಲ್ಲಿ ಫಸ್ಟ್ ಮಾತಾಡಕ್ಕೆ ಶುರು ಮಾಡಿದ್ದು ನಾನೇ. ಅದೇನು ಭವ್ಯ ಹೇಳಿದ್ರು ಅಂತ ಅಶ್ವಿನಿ ದೇವತೆಗಳು ಎಲ್ಲಿರ್ತಾರೆ ಅಂತ ನಾನು ಮಾತಾಡಿದ್ದೆ. ಅಯ್ಯೋ ಪ್ಲೀಸ್. ಅಶ್ವಿನಿ ದೇವತೆಗಳು ಎಲ್ಲಿರ್ತಾರೆ ಅನ್ನೋ ಗೊತ್ತಿಲ್ಲಪ್ಪ. ನೀ ಅಂತೂ ಇಲ್ಲಿರ್ತೀರಾ? ಒಳ್ಳೆಯವಳು. ಒಳ್ಳೆ ಇನ್ನೇನು ಹೇಳಬೇಕು? ಇಲ್ಲಿರ್ತೀರಾ, ಇನ್ನೆಲ್ಲಿರ್ಬೇಕು? ನೀನ್ ಹೇಳ್ಬೇಕಾಗಿಲ್ಲ ಅಂತ ಮಕ್ಕೊಡಿತಾರೆ. ಆಲ್ರೆಡಿ ಹೇಳಾಯ್ತು. ಯಾರು ನೋಡಿದ್ರು ಗ್ಯಾಸ್ ಹತ್ತಿರ ಹೋಗ್ಬಿಡ್ತಾರಲ್ಲ ನಮ್ಮ ನಿಂತಲ್ಲೇ. ಕೊನೆಗೆ ಹಾಡು ಹೇಳ್ಬಿಟ್ಟು ನಾನು ಕೇಳಿದ್ದು ಯಾವ್ದೊಂದು ಹಾಡು ಹೇಳಿ ಹೋಗ್ಲಿ. ಲಾವಣ್ಯ ಮನೆಗೆ ಬಂದಾಗ ಹಾಡಿದ್ವಿ. ಇಲ್ಲ ಹಾಡು. ಇವಾಗ ಬೇಜಾರಾಗಿದ್ದಾಗ ಓಕೆ, ಏನಾದ್ರು ಹೇಳ್ತೀಯಾ? ನಾನು ಫಸ್ಟ್ ಚಾನ್ಸ್ ಆಯ್ತಲ್ಲ ಒಂದೇ ತುಂಬಿಟ್ಟಿದ್ರೆ ಫಸ್ಟ್ ಟೈಮು ಕ್ಲಾಸಲ್ಲಿ ಭವ್ಯನ್ ಕ್ಲಾಸ್ಮೇಟ್ ಅಂತ ನನಗೆ ಗೊತ್ತಿತ್ತು. ಯಾರೋ ಜೋರಾಗಿ ಮಾತಾಡ್ತಾ ಇದ್ರು. ಯಾರು ಇಷ್ಟು ಅಸಹ್ಯ ಜೋರ ತಿಳ್ಕೊಂಡ್ರೆ ನಿತೇಶ್. ಅವತ್ತಿಂದ ನಿತೇಶ್ ಒಂಥರ ವಾಯ್ಸು ಹಂಗೆ ಕುತ್ಕೊಂಡ್ಬಿಟ್ಟಿದ್ದು ಕಿವಿಲಿ. ಎಷ್ಟು ಫೋನಲ್ಲಿ ಮಾತಾಡಿದ್ರೆ ಈಚ್ ಆ್ಯಂಡ್ ಎವ್ರಿ ವರ್ಡ್ ಕಲಿಸ್ತಿತ್ತು. ಮೆತ್ತಿಗೆ ಮಾತಾಡೋ ಅಂತಿದೆ ಯಾವಾಗಲೂ ಒಂಥರ ರಫ್ ಆ್ಯಂಡ್ ಟಫ್ ಹಾಗೇನೆ ಒಂಥರ ಇಷ್ಟ ಆಗ್ಬಿಟ್ಟಿದೆ ಎಲ್ಲರಿಗೂ. ಮದುವೆ ಮಗಳನ್ನ ಲಾರಿ ಕಡೆ ಮಾತ್ರ ದಯವಿಟ್ಟು ಬೇಡ ಹಂಗೆ ಹೇಳು ಬೇಡ. ಅಶ್ವಿನಿ ದೇವತೆಗಳು ಇರ್ತಾರಲ್ಲ, ಓಕೆ.
ನಿಜವಾಗ್ಲೂ ಬೇಜಾರಾಗುತ್ತೆ ನೀನು ಹೋಗ್ತಾ ಇರೋದು. ಅನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ಹೋಗ್ತೀಯ ಅಂತ. ಅವಾಗ ಸ್ಕೈಪಲ್ಲಿ ಕಾಲ್ ಮಾಡು, ಹೊರಗಡೆ ಅಂತ ಬೇಜಾರಾದಾಗಲೆಲ್ಲ ಕಾಲ್ ಮಾಡು, ಯಾವ ಟೈಮ್ ಆದರೂ ಪರವಾಗಿಲ್ಲ, ನಾನು ಮಾತಾಡ್ತೀನಿ. ಬಿಸಿ ಇಲ್ಲದೆ ಇರೋ ವಿನಯ್. ಅನಿತಾನ ಮಾತಾಡ್ಬೇಕಂತಲ್ಲ. ಅನಿತಾ ಇಸ್ ಓವರ್ ನೋ. ಅನಿತಾ ಏನು ಅನಿತಾ ಡೆನ್ಸ್ ಹೇಳಿ. ಈಗಲೇ Say she is not feeling anything. ವಿನಯ್ ಅಂತ ಹೇಳೋದಕ್ಕಿಂತ ಪುಟ್ಟು ಅಂತ ಹೇಳಬೇಕು. ಪುಟ್ಟು ಅಂದ ತಕ್ಷಣ ಕೋಪ ಬರೋದು ಅವನಿಗೆ. ಕಾರ್ಪೊರೇಟ್ ವಿನಯ್ ಬಟ್ ಫ್ರೆಂಡ್ಲಿ ಪುಟ್ಟು. ಐ ಮಿಸ್ ಯು ಆಲ್. ಮತ್ತೆ ವಿನಯ್ ಬಗ್ಗೆ ಏನು ಹೇಳಬೇಕು ಅಂದರೆ, ವಿನಯ್ ಒಂದೊಂದು ಸರ್ತಿ ಓವರಾಗಿ ಥಿಂಕ್ ಮಾಡ್ತಾನೆ. ಅವ್ನು ಥಿಂಕ್ ಮಾಡಿದ್ದಲ್ಲಿ ಹೇಳೋದಲ್ಲಿ ಯೋಚನೆ ಮಾಡಿದ್ದಲ್ಲಿ ನಿಜ ಅಂತ ಮೋಸ್ಟ್ಲಿ ಗೊತ್ತಾಗಿರ್ಬೇಕು ಅವನಿಗೆ ಲೈಫ್ ಅಂದ್ರೆ ಏನು ಅಂತ. ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಲೈಫ್ ಕರ್ಕೊಂಡು ಹೋಗುತ್ತೆ, ಇಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಮತ್ತು ಥ್ಯಾಂಕ್ಸ್. ನಾನು ಯಾವಾಗ IT ಬೇಡ, ಮನೆಗೆ ಹೋಗೋಣ, ರಿಸೈನ್ ಮಾಡೋಣ ಅಂತ ಯೋಚನೆ ಮಾಡಿದಾಗೆಲ್ಲ ವಿನಯ್ಗೆ ಸಪೋರ್ಟ್ ಮಾಡಿದ್ದು. ಬೇಡ, ಎಷ್ಟು ದಿನ ಕೆಲಸ ಮಾಡೋಕ್ಕಾಗುತ್ತೋ ಅಷ್ಟು ದಿನ ಕೆಲಸ ಮಾಡು, ಎಷ್ಟು ಕಲಿಯೋಕ್ಕಾಗುತ್ತೋ ಅಷ್ಟು ಕಲಿ. ಯು ಶುಡ್ ಏಮ್ ಟುವರ್ಡ್ಸ್ ಲರ್ನಿಂಗ್ ನ್ಯೂ ಥಿಂಗ್ಸ್. ಸೊ ಐ ಹ್ಯಾವ್ ಲರ್ನ್ ಮೆನಿ ಥಿಂಗ್ಸ್ ಫ್ರಮ್ ವಿನಯ್. ಸೊ ಆಲ್ ದ ಬೆಸ್ಟ್ ಫ್ರಮ್ ಯು. ಒಂದು ಹೇಳ್ತೀಯ? ಹೇಳೋದೆಲ್ಲ ಹೇಳಾಯಿತು. ಏನಿದೆ ಹೇಳೋದು? ನಿಜವಾಗ್ಲೂ 6 ವರ್ಷ ಆದಮೇಲೆ 6 ವರ್ಷ ಜೊತೆಗಿದ್ದು ಇವಾಗ ಸಪ್ರೇಟ್ ಬೇರೆ ಬೇರೆ ಅಂದರೆ ವಿಲ್ ರಿಯಲಿ ಮಿಸ್ ಯು. ಇಫ್ ದೇರ್ ವಾಸ್ ಎನಿಥಿಂಗ್ ನಿಯರ್ ಬೈ, there was anything to tell, I used to come to you, because it's not that I don't want to tell Nitin. Nitin was very far. And the suggestion which you give, you think in people positive aspect, that it's good for them. Based on that you give suggestion and you tell them do this, that I really like. All the very best, do well, and make sure that you don't go out of track once you go for studies. Thanks. Make sure you don't forget your old friends. That's what you meant, right? पढ़ाई करनी है, पढ़ाई करो. Yeah. You're going for studies and you know how you struggled a lot. And next, Prerna is not here. Yes. My suggestion for Prerna is to reduce her weight. Yeah, she didn't get me aloo paratha. No. Even she has promised me that she would get me some oil massaging or No, pain she relief oil. couldn't. So even she couldn't. So all the best to Prerna. And I didn't get Prerna's brother's contact, so I'll contact her soon. So all the best for Prerna. And then next last Harini ಯಾವಾಗಲೂ ಟಚ್ವುಡ್ ಅಂತ ಕರಿತಾ ಇದ್ವಿ. ಅವಳಿಗಿಲ್ಲ. ಈಗಿಲ್ಲ ಟಚ್ವುಡ್ ಚೆನ್ನಾಗಿರು. ಎಕ್ಸೈಟ್ ಆಗಬೇಡ, ಸಡನ್ ಆಗಿ ಕೋಪ ಬರೆಸ್ಕೊಳ್ಬೇಡ, ಸಡನ್ ಆಗಿ ಬೇಜಾರಾಗಬೇಡ. ನಾರ್ಮಲ್ ಆಗ್ತಾವ ಲೈಫಲ್ಲಿ ಎಲ್ಲಾನು. ಆಲ್ ದಿ ಬೆಸ್ಟ್ ಫಾರ್ ಯು. ಅಶ್ವಿನ್ ಚೆನ್ನಾಗಿ ನೋಡ್ಕೋ. ಅಶ್ವಿನ್ ಜೊತೆ ಜಾಸ್ತಿ ಜಗಳ ಆಡಬೇಡ. ಥ್ಯಾಂಕ್ ಯು. ನೆಕ್ಸ್ಟ್ ಲಾಸ್ಟ್ ನಿತಿನ್ ಬಗ್ಗೆ ಮಾತಾಡೋದಾದ್ರೆ ಮುಗಿಯಲ್ಲ ನನಗೆ. ನಾನು ಮಾತಾಡಲ್ಲ ಬಿಕಾಸ್ ನಿತಿನ್ ವಿಲ್ ಆಲ್ವೇಸ್ ಸ್ಟೇ ವಿತ್ ಮೀ. ಸ್ಟಿಲ್ ಐ ಆಲ್ವೇಸ್ ಅಪ್ಡೇಟ್ ಹಿಮ್ ಎವ್ರಿಥಿಂಗ್ ಶೋರ್. ಏನು ಸದ್ಯಕ್ಕೆ ಏನು ಅಂತಂದರೆ ನಮ್ಮ ಬ್ಯಾಂಕ್ ಪಾಸ್ವರ್ಡ್ ಎಲ್ಲ ನಮ್ಗೆ ಗೊತ್ತಿಲ್ಲ ಅಷ್ಟೇ. ಒಂದು ಮುಂಚೆ ಅದು ಗೊತ್ತಿತ್ತಲ್ಲ. That's why he's crying now. ನಂಬಕ್ಕಾಗ್ತಿಲ್ಲ ನಿಜವಾಗ್ಲೂ. ಲಾಸ್ಟ್ ವರ್ಕಿಂಗ್ ಡೇ ಯಾರು ಬಂದು ವಟ ಅಂತಾರೆ. ಫೋನ್ ಬಂದಿಲ್ಲ ನನಗೆ. ವೀಸಾ ಬಂದಿಲ್ಲ ಅಂದ್ರೆ ಗ್ಯಾರಂಟಿ ಬರ್ತೀನಿ ನಾನು ವಾಪಸ್ ಬರುತ್ತೆ. ವೀಸಾ ಬರುತ್ತೆ ಅಂತ ಹೋಪ್ಸ್. 99% ಸಿಗುತ್ತೆ ವೀಸಾ. ಸಿಗುತ್ತೆ. ಒಂದ್ಸಲಿ ನಿತೇಶ್ ಡೆಸ್ಕ್ ಹತ್ರ ಹೋಗಿದ್ದೆ. ಬ್ಯುಸಿ ಇದ್ದೀನಿ ಅಂತ ನಾನೇನೋ ತುಂಬಾ ಏನೋ ಹೇಳ್ಬೇಕು ಅಂತ ಹೋಗಿದ್ದೆ. ಮತ್ತೆ ತಿರ್ಬಿಟ್ಟು ಬ್ಯುಸಿ ಇದ್ದೀನಿ ಅಂದ್ರೆ ಡೆಸ್ಕ್ ಹೋಲ್ 1 day ಮಾತಾಡ್ತೀನಿ. ಫೋನಲ್ಲೂ ಅಷ್ಟೇ. ಇಫ್ ಐ ಕಾಲ್ ಹಿಮ್ ಇಫ್ ಹಿ ಇಸ್ ಬ್ಯುಸಿ ಹೇಳ್ತಾರೆ ಓಕೆ ಸರಿ ಇಡ್ಲಾ ನೋ ಕ್ವೆಶ್ಚನ್ ಮಾರ್ಕ್ ಇಡ್ಲಾ ಅಷ್ಟೇ. Today also in that country. Okay, thank you. ಹೇಳ್ತಾ ಇದೀವಿ ಮಗ, ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲ ಸೈಲೆಂಟ್ ಆಗಿದ್ದಾರೆ. ಓಕೆ ಥ್ಯಾಂಕ್ ಯು ಹೋಗಿ ಎಲ್ಲ
ಮತ್ತು ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಕಾಗ್ನಿಸೆಂಟ್, ನಮಗೆ ಹುಡುಗಿರಂದ್ರೆ ಹೆಂಗೇನು ಗೊತ್ತಿರಲಿಲ್ಲ, ಹುಡುಗಿರ ಮೆಂಟಾಲಿಟಿ ಗೊತ್ತಿರಲಿಲ್ಲ, ಹುಡುಗಿರ ಫ್ರೆಂಡ್ಸ್ ಯಾರು ಇರಲಿಲ್ಲ. ಇಲ್ಲಿ ಬಂದು ಅದಂತೂ ಕಲ್ತ್ವಿ, ಹುಡುಗಿರು ಹೆಂಗೆ ಅವ್ರ ಜೊತೆ ಹೆಂಗಿರೋದು, ಹುಡುಗರು ಹುಡುಗಿರು ಮೇನ್ ಡಿಫ್ರೆನ್ಸ್. ಸೊ ಗೊತ್ತಿಲ್ಲ ನನಗೆ ಲೈಫಲ್ಲಿ ಈ ಥರ ಹುಡುಗಿರೆಲ್ಲ ಫ್ರೆಂಡ್ಸ್ ಸಿಗ್ತಾರೆ ಅಂತ, ಬಿಕಾಸ್ ಮೆಕ್ಯಾನಿಕಲ್ ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ್ರೆ ಬರೇ ಇಂಡಸ್ಟ್ರಿ ಐ ಶುಡ್ ಫೀಲ್ ಮೈ ಫೀಲಿಂಗ್ಸ್ ವಿತ್ ಮೆಷಿನ್ಸ್. ಅಂಡ್ ನಾವು ಅನ್ಕೊಂತಿದ್ದೀನಿ, ಮೊದಲು ನನ್ನ ಹತ್ರ ತುಂಬ ಪೇಷನ್ಸ್ ಇತ್ತು, ಅವನಿಗೆ ಹೇಳ್ತಾ ಇದ್ದೆ ಪೇಷನ್ಸ್ ಅಂತ. ಈಗ ಉಲ್ಟಾಗಿದೆ, ಅವ್ನು ನನಗೆ ಪೇಷನ್ಸ್ ಸಂಬಂಧ ಇಫೆಕ್ಟ್. Plan something different in life. Plan for high, something high. If not, ಬೇಜಾರಾಗಬೇಡಿ ಲೈಫಲ್ಲಿ. Things come at a time. Like me, I didn't had any imagination that I would be a software engineer. I would get MS seat. Nothing. So life always gives surprise. Be open for that. All the best. I think this is a bigger speech. Done? Everyone, Let's wind it up now. all the best. That be sleeping. Hey, ask him. Good morning, Nitin. Nitin, talk something about him. It's okay, we know that you'll be crying, no? But still you can continue. At least few words. He's perfect. He's choked. Actually, he was All the best, hyperactive. Mala. Nitin, he was hyperactive, right? Now he's sad, he's leaving, no? That's Actually. done. Everyone? Anita? Anita. PJ. Fast. Wait, PJ has to come. No, talking. PJ, why you can't come? Because you are handicapped. Handicap. ನಾನು ಹ್ಯಾಂಡಿಕ್ಯಾಪ್ ಅಂತ ಹೇಳ್ಸೋದು ಯಾಕೆ? ಸುಮ್ಮನೆ ಯಾಕಂಗ ಅನ್ಸ್ತು? ಒಂದು ಹ್ಯಾಂಡಿಕ್ಯಾಪ್ ಓಕೆ ಸ್ಲಿಪ್ಪರ್ ಓಕೆ ಫೈನ್. Anita. Nitesh. When I actually remember us three guys. ಎಲ್ಲ ನೆನ್ಸ್ಕೊಂಡು ಒಟ್ಟಿಗೆ ಹೇಳ್ಬಿಟ್ಟು ಮತ್ತು Actually, like, recollect my Tired. one thing was, I knew us three guys. Nitin, Vinay and Nitesh. When I was like starting. And one clear thing which was differentiating him was his energy, obviously. And I was Voice. voice I didn't know much. Only his energy. I like actually energetic people very much. Seriously, I mean it is not. That is why I that is why I actually started interacting with him. I don't know whether I was talking to these two, but actually initially only I think that Nitesh was the first one when I talked to him. among Yeah, these giving people. Supari, go and hit him. I am leaving. ಲಾಸ್ಟ್ ಪೇಜ್ ಬಾಯ್ಸ್ ಕಮ್ This is the end. Nitesh. Sorry. Ja, Nami. ಓಕೆ And comparing previously, I think I had kind of emotional. I mean, I was very Yeah. free to It's an interview. free with him. I used to talk a lot, and really, I think Mike. ಹೋಣ 6:40 ಬಸ್ ಆಯ್ತೇನಪ್ಪ ಮುಗಿತಾ ಆಯ್ತಪ್ಪ 18 ನಿಮಿಷ ಆಗ್ತಲ್ಲ Stop.